ಜೈ ಹಿಂದ್ ಫ್ರೆಂಡ್ಸ್. ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾವೇನ್ ನೋಡ್ತಾ ಇದೀವಿ, ಕ್ಲಾಸ್ ನಂಬರ್ 26. 26 ನಂಬರ್ ಕ್ಲಾಸ್ ಇದೆ. ಸೊ ಇದು ಏನಪ್ಪಾ ಅಂತ ನೋಡಿ, ಶಿಫ್ಟ್ ನಂಬರ್ 1 2024 ಅಂದ್ರೆ 2 ಫೆಬ್ರವರಿ 23ನೇ ತಾರೀಕಿನ ಒಂದು ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ. ಓಕೆ, ಸೊ ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸೊ ಯಾವೆಲ್ಲ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಮಾಡಬೇಕು ಸೊ ಅನ್ನೋದನ್ನ ನೋಡೋಣ. ಸೊ ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆ ನೋಡ್ರಿ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಸೊ ಸರಣಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ, ಹೌದಾ? ಈ ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ನೋಡ್ರಿ. ಸೊ ಆಲ್ವೇಸ್ ನಾವ್ ಏನ್ ಮಾಡ್ಬೇಕು ಇಲ್ಲಿ, ಸೊ ಈ ಸೀಕ್ವೆನ್ಸ್ ಅನ್ನ ನೋಡ್ತೀವಿ. ಓಕೆ, ಸೊ ನೋಡ್ರಿ ಸೀಕ್ವೆನ್ಸ್ ಏನ್ ಬರ್ತಾ ಇದೆ, ಸೊ 64 ಇಂದ 72 ಅಂತ ನೋಡ್ರಿ. 64 ಇದ್ದದ್ದು ಏನಾಗಿದೆ, 72 ಆಗಿದೆ ಅಂತಂದ್ರೆ ಸೊ ಏನಾಗ್ತಾ ಇದೆ, +8 ಆಗ್ತಾ ಇದೆ, ಹೌದಾ? ಸೊ ಅದೇ ರೀತಿ 72 ಇದ್ದದ್ದು 45 ಆಗ್ಬೇಕಾದ್ರೆ ನೋಡ್ರಿ. 72 ಅಲ್ಲಿ ನೀವು 45 ಮೈನಸ್ ಮಾಡಿದ್ರೆ ನೋಡ್ರಿ, ಸೊ ಎಷ್ಟು ಬರ್ತದಪ್ಪ ಅಂತಾರ, ಸೊ 72 45 ಮೈನಸ್ ಮಾಡ್ರಿ, 12ರಾಗ 5 ಹೋದ್ರ 7. ಸೊ ದೆನ್ 7ರಾಗ 5 ಹೋದ್ರ ಎಷ್ಟ್ರಿ, 27. ಸೊ ನೋಡ್ರಿ 27, ಬಟ್ ಏನಾಗೈತಿ, ಮೈನಸ್ ಆಗೈತಿ. ಓಕೆ, 45ರೊಳಗೆ ನೋಡ್ರಿ, 45 109 ಆಗ್ಬೇಕಾದ್ರೆ, ಓಕೆ, ಸೊ ದೆನ್ ಡಿಫ್ರೆನ್ಸ್ ಎಷ್ಟಾಗಿದೆ ನೋಡ್ರಿ, ಸೊ 64 ಡಿಫ್ರೆನ್ಸ್ ಐತಿ. ಓಕೆ, ಬಟ್ ಏನಾಗೈತಿಪ್ಪ ಅಂದ್ರ ಪ್ಲಸ್ ಆಗೈತಿ. ಓಕೆ, ಸೊ ಹಾಗಾದ್ರೆ ನೀವು ಜಸ್ಟ್ ಅಬ್ಸರ್ವ್ ಮಾಡ್ರಿ, 109 ಇದ್ದಿದ್ದು -16 ಆಗ್ಬೇಕಾದ್ರೆ ಸೊ 125 ಏನಾಗೈತಪ್ಪ ಅಂದ್ರ ಮೈನಸ್ ಆಗಿದೆ, ಹೌದಾ? ಸೊ ಹಾಗಾದ್ರೆ ನೋಡ್ರಿ, ಸೊ 8 ಇಲ್ಲಿ 27 64 125, ಒಂದ್ಸತಿ ಪ್ಲಸ್ ಒಂದ್ಸತಿ ಮೈನಸ್ ಪ್ಲಸ್ ಮೈನಸ್. ಓಕೆ, ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಈ 8 ಅಂತಂದ್ರೆ ಏನಪ್ಪಾ ಅಂದ್ರೆ ದಿಸ್ ಈಸ್ ನಥಿಂಗ್ ಬಟ್ 2 ಕ್ಯೂಬ್ ಇದೆ, ಹೌದಾ? ಸೊ ಅದೇ ರೀತಿ ಇದೇನಪ್ಪಾ ಅಂತಂದ್ರೆ 3 ಕ್ಯೂಬ್. ಸೊ ಅದೇ ರೀತಿ ಇದು ಏನಿದೆ 4 ಕ್ಯೂಬ್. ಸೊ ದೆನ್ ಇದು ಏನಿದೆ 5 ಕ್ಯೂಬ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕಪ್ಪ ಅಂದ್ರೆ 6 ಕ್ಯೂಬ್. 6 ಕ್ಯೂಬ್ ಎಷ್ಟು ಬರ್ತೈತಿ, ಸೊ 216. ಸೊ 216 ಹಾಗಾದ್ರೆ ನೋಡ್ರಿ 1 ಪ್ಲಸ್ ಮೈನಸ್ ಅಂತಂದ್ರೆ ಇದು ಏನಾಗಬೇಕು, ಪ್ಲಸ್ ಆಗ್ಬೇಕು. ಹಾಗಾದ್ರೆ ಸೊ -16 ಪ್ಲಸ್ 216 ಅಂತ ನೋಡ್ರಿ, 16 ಕ್ಯಾನ್ಸಲ್ ಆದ್ರೆ ಸೊ ದೆನ್ ಹಾಗಾದ್ರೆ ಎಷ್ಟು ಬಂತ್ರಿ, ದ ಆನ್ಸರ್ ಇಸ್ 200. ಸೊ ದ 200 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದ್ದೆ ಅಂತ ಅನ್ಕೋತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಾರೆ ಸೊ ಒಂದ್ಸಲ ರಿಪೀಟ್ ನೋಡ್ರಿ, ಸೊ ಡೆಫಿನೆಟ್ಲಿ ಅರ್ಥ ಆಗ್ತದೆ. ಓಕೆ, ಸೊ ಹಾಗಾದ್ರೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಕ್ಕಿಂತ ಮುಂಚೆ ಏನಪ್ಪಾ ಅಂತಾರೆ, ಸೊ ಈಗಾಗಲೇ ನಮ್ಮ ಒಂದು ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ, ಓಕೆ, ಸೊ ಇಲ್ಲಿ SSC GD ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಒಂದು ಬ್ಯಾಚ್ ಪ್ರಾರಂಭ ಆಗಿದೆ. ಓಕೆ, ಸೊ ಇನ್ ಕೇಸ್ ನೀವೇನಾದ್ರೂ ಜಾಯಿನ್ ಆಗೋರಿದ್ರೆ ಆಲ್ರೆಡಿ ಬ್ಯಾಚ್ ಫುಲ್ ಆಗಿದೆ, ಬಟ್ ನಾವು ಇವಾಗ ಕ್ಲಾಸ್ ರೂಮ್ ಅನ್ನ ದೊಡ್ಡದು ಮಾಡ್ತಾ ಇದೀವಿ. ಸೊ ದೊಡ್ಡದು ಮಾಡಿ ಅದರಲ್ಲಿ ಯಾಕಂದ್ರೆ ಪಾಪ ಸ್ಟೂಡೆಂಟ್ಸ್ ಬರ್ತಾ ಇದಾರೆ, ಅವರಿಗೆ ಅನುಕೂಲ ಆಗ್ಲಿ ಅನ್ನೋ ಸಲುವಾಗಿ ನಾವೇನಪ್ಪ ಅಂದ್ರೆ ಸೊ ಇದೇ ಬ್ಯಾಚ್ ಅಲ್ಲಿ ಇನ್ನೂ ಅಡ್ಮಿಷನ್ಸ್ ತಗೋತಾ ಇದೀವಿ. ಸೊ ಹಾಗಾದ್ರೆ ಸೊ ನೀವೇನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಸೊ ಡೆಫಿನೆಟ್ಲಿ ನೀವು ಕೂಡ ಜಾಯಿನ್ ಆಗ್ರಿ. ಸೊ ನೀವು ಬೇಕಂದ್ರೆ ನಮ್ಮ ಒಂದು ಮೊಬೈಲ್ ಸಂಖ್ಯೆಗಳಿಗೆ ಕಾಂಟ್ಯಾಕ್ಟ್ ಮಾಡೋದು. ಓಕೆ, ಮೊಬೈಲ್ ನಂಬರ್ ಏನಪ್ಪಾ ಅಂದ್ರೆ ಸೊ ನೋಡ್ರಿ 9964938826. ಓಕೆ, ಸೊ ದೆನ್ ಹಾಗಾದ್ರೆ ನೋಡೋಣ ಮುಂದಿನ ಪ್ರಶ್ನೆ. ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ, ಸೊ ಇದು ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಸೊ ಈ ಬ್ಲಡ್ ರಿಲೇಷನ್ ನೋಡ್ರಿ, ಸೊ ಬ್ಲಡ್ ರಿಲೇಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಓಕೆ, ಸೊ ಈ ಇಕ್ವೇಶನ್ ಅಲ್ಲಿ ಕೊಡ್ತಾ ಇದ್ದಾರೆ, ರೈಟ್? ಸೊ ಫಾರ್ ಎಕ್ಸಾಂಪಲ್ R ಇಂಟು S ಅಂತಂದ್ರೆ ನೋಡ್ರಿ, R ಇಸ್ ದ ಸಿಸ್ಟರ್ ಆಫ್ S ಇದೆ. ಓಕೆ, ಸೊ R ಇಸ್ ದ ಸಿಸ್ಟರ್ ಆಫ್ S ಆಗ್ತಾ ಇದೆ. ದೆನ್ S ಪ್ಲಸ್ S ಅಂತ ನೋಡ್ರಿ, R ಇಸ್ ದ ಬ್ರದರ್ ಆಫ್ S ಆಗ್ತಾ ಇದೆ. ಸೊ ಈ ರೀತಿ, ಸೊ ಇಲ್ಲಿ ಬಟ್ ಲಾಸ್ಟಿಗೆ ಬಂದ್ಬಿಟ್ಟು ನಮಗೆ ಏನ್ ಹೇಳ್ತಾರಪ್ಪ ಅಂದ್ರ, ಸೊ H ಮೈನಸ್ F ಇಂಟು I ಡಿವಿಷನ್ J ದಲ್ಲಿ ಸೊ H J ಗೆ ಏನಾಗಬೇಕು ಅಂತ ಕ್ವಶನ್ ಕೇಳ್ತಾರೆ. ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡ್ತೀವಿ ಅಂತಾರ, ಮೊದಲನೇ ಇಬ್ಬರು ವ್ಯಕ್ತಿಗಳನ್ನ ತಗೋತಾ ಇದೆ. ಸೊ ಮೊದಲನೇ ಇಬ್ಬರು ವ್ಯಕ್ತಿಗಳು ಯಾರು ಇಲ್ಲಿ, H ಮೈನಸ್ F. ಓಕೆ, ಸೊ ಈ H ಮೈನಸ್ F ಅಂತಂದಾಗ ನೋಡ್ರಿ, ಸೊ ಇಲ್ಲಿ R ಮೈನಸ್ S ಅಂತಂದ್ರೆ, ಓಕೆ, ಸೊ ನೀವು ನೋಡ್ಬೋದು R ಮೈನಸ್ S ಅಂತಂದ್ರೆ ಏನು, R ಇಸ್ ದ ಹಸ್ಬೆಂಡ್ ಆಫ್ S ಅಂದ್ರೆ R S ನ ಗಂಡ ಆದ್ರೆ ಇಲ್ಲಿ H ಏನಾಗ್ತಾ ಇದ್ದಾನೆಪ್ಪ ಅಂದ್ರೆ ಸೊ F ನ ಗಂಡ ಆಗ್ತಾ ಇದ್ದಾನೆ. ಸೊ H ಯಾರ ಗಂಡ, ಸೊ F ನ ಗಂಡ, ಸಾರಿ. ಓಕೆ, ಸೊ H F ನ ಗಂಡ ಆದ್ರೆ ನೋಡ್ರಿ F ಏನಾಗ್ತಾ ಇದ್ದಾಳೆ, ಹೆಂಡತಿ ಆಗ್ತಾ ಇಲ್ಲ, ಹೌದಾ? ಸೊ ದೆನ್ ನೆಕ್ಸ್ಟ್ ನೋಡ್ರಿ F ಇಂಟು I. ಸೊ ಇಂಟು ಮಲ್ಟಿಪ್ಲಿಕೇಶನ್ ಸೈನ್ ನೋಡ್ರಿ ಇಲ್ಲಿದೆ. ಸೊ ಹಾಗಾದ್ರೆ R ಗುಣಲೆ S ಅಂತಂದ್ರೆ R ಇಸ್ ದ ಸಿಸ್ಟರ್ ಆಫ್ S. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಗ್ತದೆ, F ಏನಪ್ಪಾ ಅಂದ್ರ I ನ ಸಹೋದರಿ. ಸೊ F ನ I ನ ಸಹೋದರಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ I ಡಿವಿಷನ್ J. ಸೊ ಡಿವಿಷನ್ ಸಿಂಬಲ್ ಅಲ್ಲಿ ನೋಡ್ರಿ R ಡಿವಿಷನ್ S. ಹಾಗಾದ್ರೆ ಸೊ I J ಯ ಏನು ಮಗಳು. ಸೊ ಹಾಗಾದ್ರೆ I ಯಾರ ಮಗಳಪ್ಪ ಅಂದ್ರೆ J ಯ ಮಗಳು ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಫೈನಲಿ ಬಂದ್ಬಿಟ್ಟು ಕ್ವಶನ್ ನೋಡಿದ್ರೆ H, ಹೌ H ಇಸ್ ರಿಲೇಟೆಡ್ ಟು J. ಹಾಗಾದ್ರೆ H J ಗೆ ಏನಾಗಬೇಕು, ಹಾಗಾದ್ರೆ ಈ F ಮತ್ತು I ಇಬ್ರು ಏನಪ್ಪಾ ಅಂದ್ರೆ ಅಕ್ಕ ತಂಗಿ ಆಗ್ತಾ ಇದಾರೆ. ಹಾಗಾದ್ರೆ J ನ ಇಬ್ರು ಏನಪ್ಪಾ ಅಂದ್ರೆ ಮಕ್ಕಳು. ಓಕೆ, ಹಾಗಾದ್ರೆ ಇಲ್ಲಿ H ಯಾರ ಗಂಡ, F ನ
ಗಂಡ. ಹಾಗಾದ್ರೆ ಜೆಗೆ ಏನಪ್ಪಾ ಅಂತಾರ ಮಗಳ ಗಂಡ ಆಗ್ತಾನೆ. ಹೌದಾ, ಮಗಳ ಗಂಡ ಅಂತಾರ ಅಳಿಯ. ಸೊ ಅಳಿಯ ನೋಡ್ರಿ ಆನ್ಸರ್. ಸೊ ಹಾಗಾದ್ರೆ ನೋಡ್ರಿ, ಬಟ್ ಅಳಿಯ ಅಂತ ಕೊಟ್ಟಿಲ್ಲ, ಡೈರೆಕ್ಟ್ಲಿ ಕೊಟ್ಟಾರ ನೋಡ್ರಿ. ಆನ್ಸರ್ ಏನಪ್ಪಾ ಅಂದ್ರೆ ಡಾಟರ್ಸ್ ಹಸ್ಬೆಂಡ್ ಅಂದ್ರೆ ಮಗಳ ಪತಿ. ಓಕೆ, ಸೊ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ಸೊ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ಬೇಕಾದ್ರೆ ನೋಡ್ರಿ, ಸೊ ಗೆ ಇ ಇದೆ, ದೆನ್ ಆರ್ ಇದ್ದದ್ದು ಏನಾಗತ್ತೈತಿಪ್ಪ ಅಂದ್ರ ಟಿ ಆಗತ್ತೈತಿ ಅಂದ್ರ +2 ಆಗೈತಿ. ಹೌದಾ, ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ಲೆಟರ್ ಸೇಮ್ ಅಂತ ನೋಡ್ರಿ. ಡಬ್ಲ್ಯೂ ಇಲ್ಲ, ಹೋಗಿಲ್ಲ, ಇ ಇಲ್ಲ. ಸೊ ಎಸ್ ಇದೆ, ದೆನ್ ಎಸ್ ನೋಡ್ರಿ ಎಕ್ಸ್ ಇಂದ ನೋಡ್ರಿ +2 ಆದ್ರ ಜೆಡ್ ಬರ್ತಾ ಇದೆ. ಸೊ ಹಾಗಾದ್ರೆ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಇದು ನೋಡ್ರಿ, ಒಂದು ಡೈಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಈ ಡೈಸ್ ಅಲ್ಲಿ ನಮಗೆ ಏನ್ ಕೇಳ್ತಾ ಅಂತಂದ್ರೆ, ಸೊ ನೋಡ್ರಿ, ದ 2 ಡಿಫರೆಂಟ್ ಅಪೋಸಿಷನ್ಸ್ ಆಫ್ ದ ಸೇಮ್ ಡೈಸ್ ಆರ್ ಗಿವನ್. ಓಕೆ, ಫೈಂಡ್ ದ ಲೆಟರ್ ಅಪೋಸಿಟ್ ಟು ಎಂ. ಸೊ ಹಾಗಾದ್ರೆ ನೋಡ್ರಿ, ಈ ಎಂ ನ ಅಪೋಸಿಟ್ ಬರುವಂತ ಯಾವ ಲೆಟರ್ ಅಂತ ಕೇಳ್ತಾರೆ. ಓಕೆ, ಹಾಗಾದ್ರೆ ಈ ಎಂ ಗೆ ಅಪೋಸಿಟ್ ಅಂತಂದಾಗ ನೋಡ್ರಿ, ಈ 2 ಡೈಸ್ ಅಲ್ಲಿ ಮೊದಲ ನಾವು ನೋಡ್ಬೇಕಾಗಿದೆ ಕಾಮನ್ ಯಾವ್ದೈತಿ. ಸೊ ಹಾಗಾದ್ರೆ ನೋಡ್ರಿ, ಪಿ ಕಾಮನ್ ಇರುವಂತ ಲೆಟರ್ ಇದೆ, ಕರೆಕ್ಟಾ. ಸೊ ಹಾಗಾದ್ರೆ ಪಿ ಕಾಮನ್ ಆಗಿರ್ಬೇಕಾದ್ರೆ ಸೊ ಈ ರೀತಿ ನಾವೇನ್ ಮಾಡಬಹುದು, ಆಂಟಿ ಕ್ಲಾಕ್ ವೈಸ್ ತಗೊಳ್ರಿ ಪಿ ಇಂದ. ಓಕೆ, ಸೊ ಪಿ ಇಂದ ಆಂಟಿ ಕ್ಲಾಕ್ ವೈಸ್ ಆಗಿ ನೋಡ್ರಿ, ಸೊ PRQ ಬರ್ತಾ ಇದೆ, PRQ. ದೆನ್ ಅದೇ ರೀತಿ PTM ಬರ್ತಾ ಇದೆ, ಸೊ PTM. ಓಕೆ, ಹಾಗಾದ್ರೆ ಸೊ ಕ್ಯೂಗೆ ಅಪೋಸಿಟ್ ನೋಡ್ರಿ, ಕ್ಯೂಗೆ ಅಪೋಸಿಟ್ ಎಂ ಆದ್ರೆ ಆರ್ ನ ಅಪೋಸಿಟ್ ಏನ್ ಕೇಳ್ತಾರೆ ಟಿ. ಬಟ್ ಪಿ ಗೆ ನಮಗೆ ಏನಪ್ಪಾ ಅಂದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಯಾವ್ದಿದೆ ಗೊತ್ತಾಗಲ್ಲ. ಓಕೆ, ಬಟ್ ನಮಗೆ ಕೇಳತ್ತಿದ್ದು ಏನಪ್ಪಾ ಅಂದ್ರೆ ಎಂ ಗೆ ಏನ್ ಅಪೋಸಿಟ್ ಬರ್ತದೆ ಅಂತ ಕೇಳ್ತಾರ. ಸೊ ಎಂ ಅಪೋಸಿಟ್ ಏನಿದೆ ಕ್ಯೂ. ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆಗೆ ಸೊ ನೋಡ್ರಿ, ಸೊ ಇದು ಒಂದು ಏನಪ್ಪಾ ಅಂದ್ರೆ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ನೋಡ್ರಿ, ಸರಣಿಯಲ್ಲಿ ನೋಡ್ರಿ ಡಬಲ್ ಇ ಆದ್ಮೇಲೆ ನೋಡ್ರಿ DF. ಓಕೆ, DG H. ಓಕೆ, ಇಲ್ಲಿಗೆ ಮುಗಿತು. ಮತ್ತೆ DE F G H. ಹೌದಾ, ಹಾಗಾದ್ರೆ DE ಅಂತಾರೆ ನೋಡ್ರಿ, ನೆಕ್ಸ್ಟ್ ಏನ್ ಬರ್ಬೇಕು, ಇಲ್ಲಿ ಎಫ್ ಬರ್ಬೇಕು. ಓಕೆ, ನೆಕ್ಸ್ಟ್ EE F G ಅಂದ್ರೆ H ಬರ್ಬೇಕು. ಓಕೆ, ಮುಗಿತು. ದೆನ್ EE F G H, ರೈಟ್. EE F. ಓಕೆ, ಏನ್ ಬರ್ಬೇಕ್ರಿ, G ಬರ್ಬೇಕು. ರೈಟ್. ಸೊ ಹಾಗಾದ್ರೆ FHGG ನೋಡ್ರಿ ಎಲ್ಲಿದೆ, ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಎಸ್, ಓಕೆ, ಇದು ನೋಡ್ರಿ ನಾನ್ ವರ್ಬಲ್. ಓಕೆ, ಕಂಪ್ಲೀಟ್ ದ ಫಿಗರ್. ಓಕೆ, ಈ ಒಂದೇನಪ್ಪಾ ಅಂದ್ರೆ ಚಿತ್ರವನ್ನ ಪೂರ್ಣಗೊಳಿಸಬೇಕು. ಏನು, ಒಂದು ಪ್ರಶ್ನಾರ್ಥಕ ಚಿಹ್ನ ಇರುವಂತ ಜಾಗದೊಳಗ ಸೊ ಇಲ್ಲಿರುವಂತ ಯಾವ ಚಿತ್ರ ಹಾಕಿದ್ರೆ ಬರ್ತೈತಿ. ಫೈನ್. ಸೊ ಹಾಗಾದ್ರೆ ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಯಾವುದೇ ರೀತಿಯಾದಂತ ಕಾರ್ನರ್ ನಾಗ ಲೈನ್ ಇಲ್ಲ. ಹೌದಾ, ಸೊ ಕಾರ್ನರ್ದೊಳಗೆ ನೋಡ್ರಿ ಎಲ್ಲೂ ಕೂಡ ಲೈನ್ ಬರ್ತಾ ಇದೆ, ಬಟ್ ಏನ್ ಬರ್ತಾ ಇಲ್ಲ, ಸರ್ಕಲ್ ಬರ್ತಾ ಇಲ್ಲ ಈ ರೀತಿ. ಸೊ ಹಾಗಾದ್ರೆ ಇದು ಒಂದೇದು ಆಪ್ಷನ್ ಹೋಯ್ತು. ಓಕೆ, ಸೆಕೆಂಡ್ ಅನ್ನ ನೋಡಿದಾಗ ನೋಡ್ರಿ, ಸೊ ಇಲ್ಲಿ ಈ ರೀತಿ ಬರ್ಬೋದಾ, ಎಸ್ ಬರ್ಬೋದು. ಓಕೆ, ಸೊ ದೆನ್ ಸೊ ಲೈನ್ ನೋಡ್ರಿ, ಎಸ್ ಈ ರೀತಿ ಲೈನ್ ಇದೆ, ಎಸ್. ಓಕೆ, ದೆನ್ ಅಗೇನ್ ಈ ಕಾರ್ನರ್ ಅಲ್ಲಿ ಬಂದಾಗ ಅಂದ್ರೆ ಸೊ ಯಾವ ರೀತಿ ಬೇಕು, ಈ ಕಾರ್ನರ್ದಾಗೂ ಬೇಕು, ಸೊ ಇದೆ, ರೈಟ್. ದೆನ್ ಈ ಕಾರ್ನರ್ದಾಗೂ ಬೇಕು, ಸೊ ಇದೆ. ದೆನ್ ಇಲ್ಲಿ ನೋಡ್ರಿ 2 ಸರ್ಕಲ್ ಅಂತ, ಇಲ್ಲೂ ಕೂಡ ಒಂದು ಸರ್ಕಲ್ ಬೇಕು, ಅದು ಕೂಡ ಇದೆ. ಫೈನ್. ಸೊ ಹಾಗಾದ್ರೆ ಈ ಲೈನ್ ಬೇಕಾ ನೋಡ್ರಿ, ಹಾಗಾದ್ರೆ ಇದು ಕೂಡ ಲೈನ್ ಬೇಕಾ, ಎಸ್ ಇದೆ, ರೈಟ್. ಸೊ ಹಾಗಾದ್ರೆ ದ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇದು ಯಾಕೆ ಬರಂಗಿಲ್ಲ ಅಂತ, ಇಲ್ಲೊಂದು ಲೈನ್ ಬಂದೈತಿ. ಫೈನ್. ಸೊ ಇದು ಯಾಕೆ ಬರಂಗಿಲ್ಲಪ್ಪ ಅಂದ್ರೆ ಈ ರೀತಿ ರೇಖೆ ಐತಿ. ಸೊ ನಮ್ಗೆ ಏನ್ ಬೇಕು, ಈ ರೀತಿ ರೇಖೆ ಬೇಕು. ಹೌದಾ, ಸೊ ಹಾಗಾದ್ರೆ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ. ಎಸ್, ಸೊ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಸೊ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ನೋಡ್ರಿ, ಸೊ 8 persons ರೀನಾ, ಕಿರಣ್, ರಾಹುಲ್, ದೀಪಕ್, ಅಮಿತ್, ವಿಕಾಸ್, ಪ್ರೀತಿ ಅಂಡ್ ಪ್ರಿಯಾ, ರೈಟ್, ಸಿಟ್ ಅರೌಂಡ್ ಅ ಸ್ಕ್ವೇರ್ ಟೇಬಲ್ ಸಚ್ ದಟ್ 2 persons ಸಿಟ್ ಇನ್ ಈಚ್ ಸೈಡ್ಸ್. ಓಕೆ, ಇಲ್ಲಿ ನೋಡ್ರಿ ಒಂದು ಸ್ಕ್ವೇರ್ ಟೇಬಲ್ ಅಲ್ಲಿ ಕೂತಾ ಇದ್ದಾರೆ. ಓಕೆ, ಸೊ ಆಕ್ಚುಲಿ ಇಲ್ಲಿ ಸ್ವಲ್ಪ ಜಾಗ ಆಗ್ತಾ ಇಲ್ಲ. ಓಕೆ, ಓಕೆ, ಸೊ ಆದ್ರೂ ನೋಡೋಣ್ರಿ. ಸೊ ಓಕೆ, ಸೊ ಇಲ್ಲಿ ಸ್ಕ್ವೇರ್ ಟೇಬಲ್ ಇದೆ. ಈ ಸ್ಕ್ವೇರ್ ಟೇಬಲ್ ನೋಡ್ರಿ, ಸೊ 2 ಜನ ಕೂತಾ ಇದಾರೆ. ಸೊ ಇಲ್ಲಿ 2 ಜನ ಕೂತಾ ಇದಾರಂತ, ಇಲ್ಲಿ 2 ಜನ ಕೂತಾರಂತ, ಇಲ್ಲಿ 2 ಜನ ಕೂತಾರಂತ. ಓಕೆ, ಸೊ ಈ ರೀತಿ ಟೋಟಲಿ ಒಟ್ಟಾರೆ ಏನಪ್ಪಾ ಅಂದ್ರೆ 8 ಜನ ಸೊ ಕೂತಿದ್ದಾರೆ. ಆ 8 ಜನ ಏನಪ್ಪಾ ಅಂತಂದ್ರೆ ನೋಡ್ರಿ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತ ಹೇಳ್ತಾರೆ. ಓಕೆ, ಸೊ ಆಲ್ ದ ಪರ್ಸನ್ಸ್ ಆರ್ ಸಿಟಿಂಗ್ ಫೇಸಿಂಗ್ ದ ಸೆಂಟರ್ ಆನ್ ದ ಟೇಬಲ್. ಓಕೆ, ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಸೊ ರೀನಾ ಸಿಟ್ಸ್ ಆನ್ ದ ಇಮಿಡಿಯೇಟ್ ರೈಟ್ ಆಫ್ ಅಮಿತ್. ಓಕೆ, and they both sit on the same side. ಓಕೆ, ಹಾಗಾದ್ರೆ ರೀನಾ ಏನಪ್ಪಾ ಅಂದ್ರೆ ಅಮಿತ್ ಅನ್ನ ಇಮಿಡಿಯೇಟ್ಲಿ ಬಾಜುಕನ್ನ ಕೂತಾರಂತ, ಬಟ್ ಇಬ್ರು ಕೂಡ ಒಂದೇ ಸೈಡ್ ನಾಗ ಕೂತಾರಂತ. ಹಾಗಾದ್ರೆ ಸೊ ಅಮಿತ್ ಅನ್ನ ಬಲಗಡೆ ಸೆಂಟರ್ ಫೇಸ್ ಮಾಡ್ಬೇಕಾದ್ರೆ ನೋಡ್ರಿ, ಬಲಗಡೆ ಅಂದ್ರೆ ಈ ಕಡೆ ಆಕೈತಿ. ಸೊ ಹಾಗಾದ್ರೆ ನಾವೇನ್ ಮಾಡೋಣ್ರಿ, ಅಮಿತ್ ಅನ್ನ ಇಲ್ಲಿ ಕುಣಿಸಿದ್ರ ಸೊ ರೀನಾ ಇಲ್ಲಿ ಬಂದ್ ಕೂತ್ಲು, ರೈಟ್. ಸೊ ಅಮಿತ್ ಇಲ್ಲಿ ಕೂತ್ರ, ರೀನಾ ಇಲ್ಲಿ ಬಂದ್ ಕೂಡ್ತಾ ಇದಾರೆ.
ಓಕೆ ಸೊ ದೆನ್ ಹಾಗಾದ್ರೆ ನೋಡ್ರಿ ಸೊ ಪ್ರೀತಿ ಫೇಸಸ್ ದ ಒನ್ ಹೂ ಈಸ್ ಸೆಕೆಂಡ್ ಟು ದ ರೈಟ್ ಲೆಫ್ಟ್ ಆಫ್ ಅ ಕಿರಣ್ ಅಂತ ಹೇಳ್ತಾರೆ. ಓಕೆ ಸೊ ಹಾಗಾದ್ರೆ ಸೊ ಪ್ರೀತಿ ಯಾರನ್ನ ಅಪೋಸಿಟ್ ವೇ ಕೂತದ ಅಂತಾರ ಕಿರಣನ ಎಡಗಡೆ ಯಾರು ಕೂತಾರಲ್ಲ ಅವ್ರು. ಓಕೆ ಹಾಗಾದ್ರೆ ನಾವ್ ಇದನ್ನ ಏನ್ ಮಾಡೋಣ ಅಂತಂದ್ರ ಸೊ ಆಮೇಲೆ ನೋಡೋಣ ಅಂತಿದೆ. ಓಕೆ ದೆನ್ ಪ್ರೀತಿ ಸಿಟ್ಟಿಂಗ್ ಫೋರ್ತ್ ಟು ದ ರೈಟ್ ಆಫ್ ರೀನಾ. ಹಾಗಾದ್ರೆ ರೀನಾನ ಬಲಗಡೆ ಪ್ರೀತಿ ಕೂತಾಳ 4ನೇ ಸ್ಥಾನಕ್ಕೆ. ಸೊ ಹಾಗಾದ್ರೆ ರೀನಾನ ಬಲಗಡೆ ನೋಡ್ರಿ 1 2 3 4. ಸೊ ಇಲ್ಲಿ ಯಾರು ಬಂದ್ರಪ್ಪ ಅಂದ್ರ ರೀನಾ ಬಂದು. ಹೌದಾ ಸೊ ನೋಡ್ರಿ ಇಲ್ಲಿ ಯಾರು ಬರ್ತಾ ಇದಾರೆ ರೀನಾ ಬಂದು. ಹಾಗಾದ್ರೆ ಇವಾಗ ಇದು ತೋಡ್ರಿ ಸೊ ಪ್ರೀತಿ ಫೇಸಸ್ ದ ಒನ್ ಹೂ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಅ ಕಿರಣ್. ಓಕೆ ಸೊ ಹೂ ಈಸ್ ಲೆಫ್ಟ್ ಆಫ್ ದ ಕಿರಣ್. ಓಕೆ ಸೊ ಹಾಗಾದ್ರೆ ಓಕೆ ಸೊ ಪ್ರೀತಿ ಫೇಸಸ್ ದ ಒನ್ ಹೂ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಅ ಕಿರಣ್. ಓಕೆ ಸಾರಿ ಓಕೆ ಇಲ್ಲಿ ಏನಾಗಬೇಕಿದು ಪ್ರೀತಿ. ಓಕೆ ಪ್ರೀತಿ ಹಾಗಾದ್ರೆ ರೀನಾ ಇಲ್ಲಿದಾಳ. ಸೊ ಹಾಗಾದ್ರೆ ಇಲ್ಲಿ ಯಾರು ಬರ್ಬೇಕಪ್ಪ ಅಂದ್ರ ಸಾರಿ ಪ್ರೀತಿ ಬರ್ಬೇಕು. ಯಾಕಂದ್ರೆ ಪ್ರೀತಿ ಇಸ್ ವಾಟ್ ಫೋರ್ತ್ ಟು ದ ರೈಟ್ ಆಫ್ ರೀನಾ ಅಂತ ಇದ್ರು. ಹಾಗಾದ್ರೆ ಎಸ್ ಇವಾಗ ನೋಡ್ರಿ ಪ್ರೀತಿ ಫೇಸ್ ದ ಒನ್ ಹೂ ಅಂತ ಇರ್ತಾರ. ಸೊ ಹಾಗಾದ್ರೆ ಪ್ರೀತಿ ಯಾರನ್ನ ಫೇಸ್ ಮಾಡತ್ತಾಳ ಅಮಿತ್. ಹಾಗಾದ್ರೆ ಈ ಅಮಿತ್ ಏನಾಗಬೇಕಪ್ಪ ಅಂತಾರ ಸೊ ಕಿರಣ್ ಅನ್ನ ಎಡಗಡೆ ಸೆಕೆಂಡ್ ಬರ್ಬೇಕು. ಹಾಗಾದ್ರೆ 1 2 ಅಂತಂದ್ರೆ ಸೊ ಕಿರಣ್ ಅವಾಗ ಇಲ್ಲಿ ಬರ್ತಾ ಇದೆ. ಹೌದಾ ಸೊ ಕಿರಣ್ ಇಲ್ಲಿ ಬಂದ. ಸೊ ದೆನ್ ಪ್ರೀತಿ ಈಸ್ ಸಿಟ್ಟಿಂಗ್ ಫೋರ್ತ್ ಟು ದ ರೈಟ್ ಆಫ್ ಆಯ್ತು ರೀನಾ. ಓಕೆ ದೆನ್ ದ 2 ಪರ್ಸನ್ಸ್ ಸಿಟ್ ಬಿಟ್ವೀನ್ ವಿಕಾಸ್ ಅಂಡ್ ದೀಪಕ್. ಓಕೆ ನೋಡ್ರಿ ಇಬ್ಬರು ವ್ಯಕ್ತಿಗಳು ಏನಾಗ್ಯಾರಪ್ಪ ಅಂತಾರ ಸೊ ವಿಕಾಸ ಮತ್ತ ದೀಪಕ್ ನ ನಡ್ಕೋತಾರ. ಹಾಗಾದ್ರೆ ಸೊ ಅವಾಗ ಏನ್ ಮಾಡೋಣ ಅಂತಂದ್ರೆ ಈಗ ನೋಡ್ರಿ ಸೊ ಇದನ್ನ ಏನ್ ಮಾಡೋಣ ಅಂತ ನೆಕ್ಸ್ಟ್ ನೋಡೋಣ ಅಂತ. ದೆನ್ ಅಂಡ್ ದೀಪಕ್ ಈಸ್ ಅಡ್ಜಸ್ಟೆಂಟ್ ಟು ಅಮಿತ್. ಸೊ ಹಾಗಾದ್ರೆ ನೋಡ್ರಿ ಅಮಿತ್ನ ಬಾಜುಕ್ಕೆ ಯಾರು ಕೂತಾರ ಅಂತ ಅನ್ಸ್ತಾರ ದೀಪಕ್ ಕುಂತಾರಂತ. ದೀಪಕ್ ಹಿಂದೆ ಬಂದ ಯಾಕಂದ್ರೆ ಈ ಕಡೆ ರೀನಾ ಕೂತಾರ. ಹೌದಾ ಸೊ ಹಾಗಾದ್ರೆ ಇವಾಗ ನೋಡ್ರಿ ಈ ತೋಡ್ರಿ 2 ಪರ್ಸನ್ಸ್ ಸಿಟ್ ಬಿಟ್ವೀನ್ ವಿಕಾಸ್ ಅಂಡ್ ದೀಪಕ್. ಸೊ ದೀಪಕ್ ಇಲ್ಲಿ ಬಂದ್ರೆ 1 2 ಈ ಕಡೆ ಏನಾಗಬೇಕಾಕತಿ ವಿಕಾಸ್ ಬರ್ಬೇಕಾಯ್ತಿ ಬರಾಕ್ ಹೋಗಿಲ್ಲ ಯಾಕಂದ್ರೆ ಆಲ್ರೆಡಿ ಕಿರಣ್ ಇದ್ದಾನೆ. ಹಾಗಾದ್ರೆ ಈ ಕಡೆ ನೋಡ್ರಿ 1 2. ಸೊ ಹಾಗಾದ್ರೆ ಇಲ್ಲಿ ಯಾರು ಕೊಂಡಿರ್ತಾರಪ್ಪ ಅಂತಾರ ವಿಕಾಸ್ ಕುಂತಾರ ನೋಡ್ರಿ. ಸೊ ಸ್ವಲ್ಪ ಇದು ವಿಕಾಸ್ ಇಲ್ಲಿ ಬಂದ ಕೂತ. ಫೈನ್ ಸೊ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಕ್ವಶನ್. ಓಕೆ ನೆಕ್ಸ್ಟ್ ಕ್ವಶನ್ ಏನೈತಿ ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಪ್ರೀತಿ ಅಂಡ್ ರಾಹುಲ್. ಪ್ರೀತಿ ಮತ್ತು ರಾಹುಲ್ ನ ನಡುವೆ ಸೊ ಕೇವಲ ಒಬ್ಬ ವ್ಯಕ್ತಿ ಕುಂತಾರಂತಾರೆ. ಬಟ್ ಪ್ರೀತಿ ಇಲ್ಲಿದಾಳ. ಓಕೆ ಒಬ್ಬ ವ್ಯಕ್ತಿ ಅಂದ್ರೆ ಇವನ್ ತಗೋಬಹುದು ಬಟ್ ರಾಹುಲ್ ಇಲ್ಲಿ ಬರಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಪ್ರೀತಿ ಇಲ್ಲಾದ್ರೆ ವಿಕಾಸ್ ಅದನ್ನ. ಹಾಗಾದ್ರೆ ಇಲ್ಲಿ ರಾಹುಲ್ ನನ್ನ ತಗೋಬಹುದಾ? ಎಸ್ ಸೊ ಡೆಫಿನೆಟ್ಲಿ ಕರೆಕ್ಟ್ ಆಗ್ತದೆ. ಓಕೆ ಹಾಗಾದ್ರೆ ಕ್ವಶನ್ ಏನೈತ್ರಿ ಹೂ ಇಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ದೀಪಕ್. ಓಕೆ ಹಾಗಾದ್ರೆ ದೀಪಕ್ ನ ಲೆಫ್ಟ್ ಅಂದ್ರೆ ನೋಡ್ರಿ ಈಗ ಔಟ್ ಆಫ್ 7 ಪೀಪಲ್ 7 ಜನ ಆಲ್ರೆಡಿ ಕೂತಾರ. ಇಲ್ಲಿ ಉಳಿದಂತ ಒಬ್ರು ವ್ಯಕ್ತಿ ಯಾರಪ್ಪ ಅಂತಂದ್ರ ಪ್ರಿಯಾ ನೋಡ್ರಿ. ಓಕೆ ಪ್ರಿಯಾ ಎಲ್ಲೂ ಕೂತಿರಲಿಲ್ಲ. ಹಾಗಾದ್ರೆ ಪ್ರಿಯಾ ಎಲ್ಲಿ ಬರ್ತಾಳ ಈ ಕಡೆ ಬಂದ. ಹಾಗಾದ್ರೆ ಲೆಫ್ಟ್ ಆಫ್ ದೀಪಕ್ ಯಾರು ಬರ್ತಾರಪ್ಪ ಅಂದ್ರೆ ಪ್ರಿಯಾನೇ ಬರ್ತಾ ಇದ್ದಾಳೆ. ಓಕೆ ಸೊ ಹಾಗಾದ್ರೆ ಆನ್ಸರ್ ನೋಡ್ರಿ ದ ಪ್ರಿಯಾ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಇನ್ ಕೇಸ್ ಇನ್ನೊಮ್ಮೆ ತಿಳಿದಿಲ್ಲ ಅಂತಾರೋ ಸೊ ಮತ್ತೊಂದ್ ಸತಿ ನೋಡ್ರಿ ಡೆಫಿನೆಟ್ ಆಗಿ ಗೊತ್ತಾಗ್ತದೆ. ಬಹಳ ಸ್ವಲ್ಪ ದೊಡ್ಡ ಕ್ವಶನ್ ಐತಿ. ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ. ಓಕೆ ಸೊ ಇದು ಏನಪ್ಪಾ ಅಂದ್ರೆ ಒಂದು ಸಿಲಾಜಿಸಮ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ ಈಗ ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಹೇಳ್ತಾರೆ. ಈ ಎಲ್ಲಾ ಕ್ಯಾಟ್ಗಳು ಏನದಾವ ಮ್ಯಾಮಲ್ಸ್ ಇದಾವ. ಓಕೆ ದೆನ್ ಆಲ್ ಮ್ಯಾಮಲ್ಸ್ ಆರ್ ಎನಿಮಲ್ಸ್ ಅಂತ ಇರ್ತಾರೆ. ಸೊ ಎಲ್ಲಾ ಮ್ಯಾಮಲ್ಸ್ ಕೂಡ ಎನಿಮಲ್ಸ್ ಇದಾವ ಅಂತ ಹೇಳ್ತಾರೆ. ಓಕೆ ಸೊ ದೆನ್ ಆಲ್ ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಎಸ್ ಈ ಎಲ್ಲಾ ಎನಿಮಲ್ಸ್ ಕೂಡ ಏನದಾವ ಲಿವಿಂಗ್ ಬೀಯಿಂಗ್ಸ್ ಅದಾವ ಅಂತ ಹೇಳ್ತಾರೆ. ಹೌದಾ ಹಾಗಾದ್ರೆ ಸೊ ನೋಡ್ರಿ ಕ್ವಶನ್ ಏನಿರ್ತಾರ ಕನ್ಕ್ಲೂಷನ್ ಅಲ್ಲಿ ಸೊ ಸಮ್ ಕ್ಯಾಟ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ನೋಡ್ರಿ ಎಸ್ ಎಲ್ಲಾ ಕ್ಯಾಟ್ಸ್ ನೋಡ್ರಿ ಏನದಾವ ಲಿವಿಂಗ್ ಬೀಯಿಂಗ್ಸ್ ಅದೇ ಅದಾವ. ಹಾಗಾದ್ರೆ ಎಲ್ಲಾ ಕ್ಯಾಟ್ಸ್ ಲಿವಿಂಗ್ ಬೀಯಿಂಗ್ಸ್ ಇದ್ದಾಗ ಸಮ್ ಕ್ಯಾಟ್ಸ್ ಕೂಡ ಲಿವಿಂಗ್ ಬೀಯಿಂಗ್ಸ್ ಇದ್ದೇ ಇರ್ತಾವ. ಸೊ ದ ಫಸ್ಟ್ ಕನ್ಕ್ಲೂಷನ್ ಸರಿ ಇದೆ. ಓಕೆ ಸೆಕೆಂಡ್ ಕನ್ಕ್ಲೂಷನ್ ನೋಡ್ರಿ ಆಲ್ ಲಿವಿಂಗ್ ಬೀಯಿಂಗ್ಸ್ ಆರ್ ಕ್ಯಾಟ್ಸ್ ಅಂತಾರೆ. ಬಟ್ ನೋಡ್ರಿ ಎಲ್ಲಾ ಲಿವಿಂಗ್ ಬೀಯಿಂಗ್ಸ್ ಕೂಡ ಏನಾಗಿಲ್ಲ ಕ್ಯಾಟ್ಸ್ ಇಲ್ಲ. ಯಾಕಂದ್ರೆ ಇಷ್ಟೇ ಲಿವಿಂಗ್ ಬೀಯಿಂಗ್ಸ್ ಏನಾಗಿಲ್ಲ ಅಂತಂದ್ರೆ ಕ್ಯಾಟ್ಸ್ ಇರ್ತಾವ. ಸೊ ಈ ಲಿವಿಂಗ್ ಬೀಯಿಂಗ್ಸ್ ಏನಿರಂಗಿಲ್ಲಪ್ಪ ಅಂದ್ರೆ ಕ್ಯಾಟ್ಸ್ ಆಗಕ್ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಆಲ್ ಅಂತ ಕೊಡ್ತಾ ಇದಾರೆ. ಬಟ್ ಅದೇ ಸಮ್ ಅಂತ ಕೊಟ್ಟಿದ್ರು ಏನಪ್ಪಾ ಅಂದ್ರೆ ಸರಿ ಆಗ್ತಿತ್ತು. ಬಟ್ ಆಲ್ ಅಂತ ಕೊಟ್ಟಾಗ ಏನಾಗ್ತದೆ ತಪ್ಪಾಗ್ತಾ ಇದೆ. ಓಕೆ ಸೊ ಹಾಗಾದ್ರೆ ಓನ್ಲಿ ಕನ್ಕ್ಲೂಷನ್ ಫಸ್ಟ್ ಫಾಲೋಸ್ ಆಗ್ತಾ ಇದೆ. ಸೊ ಆನ್ಸರ್ ನೋಡ್ರಿ ಆಪ್ಷನ್ 3 ಓನ್ಲಿ ಕನ್ಕ್ಲೂಷನ್ ಫಸ್ಟ್ ಫಾಲೋಸ್. ಓಕೆ ಇಟ್ ಇಸ್ ಅ ರೈಟ್ ಆನ್ಸರ್. ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಯಲ್ಲಿ ನೋಡ್ರಿ ಸೊ ಏನಪ್ಪಾ ಅಂದ್ರೆ ಮುಂದಿನ ಚಿತ್ರ ಯಾವ್ದು ಬರ್ತದ ಅಂತ ಕೇಳ್ತಿದಾರೆ ನಾನ್ ವರ್ಬಲ್. ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಚಿತ್ರದಾಗ ಸ್ಕ್ವೇರ್ ಇದೆ. ಅದ್ರ ಕೆಳಗೆ ಒಂದು ರೇಖೆ ಇದೆ. ಸೊ ನೆಕ್ಸ್ಟ್ ನೋಡ್ರಿ ಸೊ ಇದು ಏನಾಗೈತಪ್ಪ ಅಂದ್ರ ಸೊ ಏನಾಗೈತಿ ಆಂಟಿ ಕ್ಲಾಕ್ ವೈಸ್ ದಾಗ ತಿರ್ಗಾದೆ. ಸೊ ಈ ಕಾರ್ನರ್ ಬತ್ ನೋಡ್ರಿ ಹೌದಲ್ಲ ಸೇಮ್ ಡಯಾಗ್ರಾಮ ಬಟ್ ತಿರುಗೈತಿ. ಮತ್ತೆ ಆಂಟಿ ಕ್ಲಾಕ್ ವೈಸ್ ಮತ್ತೆ ತಿರುಗೈತಿ. ಓಕೆ ಮತ್ತೆ ಆಂಟಿ ಕ್ಲಾಕ್ ವೈಸ್ ದಾಗ ತಿರುಗಿದಾಗ ನೋಡ್ರಿ ಈ ಕಡೆ ಇನ್ನು ಮತ್ತೊಮ್ಮೆ ಆಂಟಿ ಕ್ಲಾಕ್ ವೈಸ್ ತಿರುಗಿತ್ಪ ಅಂದ್ರೆ ಸೊ ಅಗೇನ್ ಸೇಮ್ ಫಸ್ಟ್ ಡಯಾಗ್ರಾಮ್ ಹೆಂಗೈತಲ್ಲ ಸೊ ಹಂಗೆ ಬರ್ಬೇಕಾಗೈತಿ.
ಹೌದಲ್ಲ. ಸೊ ಫಸ್ಟ್ ಡಯಾಗ್ರಾಮ್ ಯಾವ ರೀತಿ ಇದೆ ಅದೇ ರೀತಿ ಬರಬೇಕು, ರೈಟ್. ಯಾಕಂದ್ರೆ ಇಲ್ಲಿಂದ ಈ ಕಾರ್ನರ್ ಬಂತು, ಇಲ್ಲಿಂದ ಈ ಕಾರ್ನರ್ ಬಂತು, ಇಲ್ಲಿಂದ ಈ ಕಾರ್ನರ್ ಬಂತು. ಸೊ ನೆಕ್ಸ್ಟ್ ಹಾಗಾದ್ರೆ ಈ ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಬರಬೇಕು, ಇದೇ ಕಾರ್ನರ್ ಬರಬೇಕು. ಸೊ ಇದೇ ಕಾರ್ನರ್ ಅದ ನೋಡ್ರಿ. ಸೊ ಇದೇ ಆನ್ಸರ್. ಸೊ ಅದೇ ರೀತಿ ಆನ್ಸರ್ ಎಲ್ಲಿದೆ? ಸೊ ಒಂದೆಲ್ಲ ಎರಡನೇದಲ್ಲ, ಯಾಕಂದ್ರೆ ಇಲ್ಲಿ ರೇಖೆ ಇಲ್ಲ. ಓಕೆ. ಸೊ ಇಲ್ಲಿ ನೋಡ್ರಿ ಇದು ಏನಾಗೈತಿ, ಡೈಮಂಡ್ ಆಗೈತಿ. ಸೊ ದೆನ್ ಇಲ್ಲಿ ನೋಡ್ರಿ ಈ ರೀತಿ ಏನಿಲ್ಲ, ಒಂದು ಎರೋ ಇಲ್ಲ. ಸೊ ದೆನ್ ಹಾಗಾದ್ರೆ ಏನಿತ್ತು ನೋಡ್ರಿ, ಇಲ್ಲೆಲ್ಲ ಕರೆಕ್ಟ್ ಇತ್ತು. ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಯಲ್ಲಿ ಕೂಡ ನೋಡ್ರಿ, ಸೊ ಇದು ಕೂಡ ಏನಪ್ಪಾ ಅಂದ್ರೆ ಮುಂದಿನ ಚಿತ್ರ ಯಾವ್ದು ಬರ್ತಾ ಇದೆ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ಪ್ರತಿಯೊಂದು ಚಿತ್ರದೊಳಗೆ ನೋಡ್ರಿ ನಡಕ್ ಒಂದು ಟ್ರೈಂಗಲ್ ಇದೆ, ಎಲ್ಲಾ ಕಡೆನೂ ಶೇಡ್ ಐತೆ ಅಂತಂದ್ರೆ ನೆಕ್ಸ್ಟ್ ಅನ್ನು ನಮಗೆ ಏನ್ ಇರಬೇಕು, ಶೇಡ್ ಇರೋದೇ ಬರ್ಬೇಕು. ಓಕೆ. ಸೊ ಹಾಗಾದ್ರೆ ಪ್ರತಿಯೊಂದು ಸ್ಥಾನಗಳು ನೋಡ್ರಿ ಗುಣಾಕಾರ ಚಿಹ್ನೆ ಇಲ್ಲಿದ್ದ ಇಲ್ಲಿ ಬಂತು, ಇಲ್ಲಿದ್ದ ಇಲ್ಲಿ ಬಂತು, ಇಲ್ಲಿದ್ದ ಈ ಕಡೆ ಬಂದ್ರೆ ಇಲ್ಲಿದ್ದ ಏನಾಗ್ಬೇಕು, ನೆಕ್ಸ್ಟ್ ಮೇಲೆ ಬರ್ಬೇಕು. ಗುಣಾಕಾರ ಮೇಲೆ ಇರೋದಂತ ನೋಡ್ರಿ. ಸೊ ಇಲ್ಲೂ ಐತಿ, ಇಲ್ಲಿ ಐತಿ, ಹೌದಾ. ಸೊ ದೆನ್ ಸರ್ಕಲ್ ನೋಡ್ರಿ ಒಂದೊಂದು ಸ್ಥಾನ ಚೇಂಜ್ ಆಗತ್ತಾವ. ಹೆಂಗಪ್ಪ ಅಂದ್ರೆ ಆಂಟಿ ಕ್ಲಾಕ್ ವೈಸ್ 4 ಚೇಂಜ್ ಆಗತ್ತಾವ. ಅಂದ್ರೆ 4ನೇ ಸ್ಥಾನಕ್ಕೆ ಚೇಂಜ್ ಆಯ್ತು ನೋಡ್ರಿ. ಇಲ್ಲಿಂದ ಇಲ್ಲಿ ಬತ್ತ, ಸೊ ದೆನ್ ಇಲ್ಲಿಂದ ಇಲ್ಲಿ ಬತ್ತ, ದೆನ್ ಇಲ್ಲಿಂದ ಮ್ಯಾಲ್ ಬತ್ತ, ಮ್ಯಾಲಿಂದ ಎಲ್ಲಿ ಬರ್ಬೇಕು ಮತ್ತು ಇಲ್ಲಿ ಬರ್ಬೇಕು. ಅಂದ್ರೆ ಸೇಮ್ ಆಸ್ ದ ಪ್ಯಾಟರ್ನ್ ಫಸ್ಟ್ ಚಿತ್ರ ಹೆಂಗೈತಲ್ಲ ಹಂಗೆ ಬರ್ತದ, ಹೌದಲ್ರಿ. ಸೊ ಫಸ್ಟ್ ಚಿತ್ರ ಹೆಂಗೈತಲ್ಲ ಹಂಗೆ ಬರ್ತೈತಿ. ಹಾಗಾದ್ರೆ ಫಸ್ಟ್ ಚಿತ್ರ ಎಲ್ಲಿ ಐತಿ ನೋಡ್ರಿ. ಸೊ ಆಪ್ಷನ್ 2 ದೊಳಗೈತಿ. ಸೊ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ. ಸೊ ದೆನ್ ಹಾಗಾದ್ರೆ ಎಸ್. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು 10 ಪ್ರಶ್ನೆಗಳ ನಾನು ನಿಮಗೆ ಬಿಡಿಸಿ ಹಾಕ್ತಾ ಇದ್ದೇನೆ. ಸೊ ದೆನ್ ಹಾಗಾದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಇತರ ಮುಂದಿನ ಒಂದು ಶಿಫ್ಟ್ ಅಥವಾ ಆಗಿರ್ಬೋದು ಅಥವಾ ಇದೇ ಶಿಫ್ಟ್ ನ ಮುಂದಿನ ಪ್ರಶ್ನೆಗಳನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ಟಿಲ್ ದೆನ್ ಟೇಕ್ ಕೇರ್, ಬೈ. ಸೊ ಜೈ ಹಿಂದ್, ಜೈ ಕರ್ನಾಟಕ.